ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಕೊಲೆಸ್ಟ್ರಾಲ್ಗೆ ಒಂದು ಸರಳವಾದ ಮನೆಮದ್ದನ್ನು ತಿಳಿಸಿಕೊಡುತ್ತಿದ್ದೇನೆ. ಮೊದಲು, ಕೊಲೆಸ್ಟ್ರಾಲ್ ಎಂದರೆ ಅದು ಒಂದು ಮೇಣದಂಥ ಕೊಬ್ಬಿನಂತಹ ವಸ್ತುವಾಗಿದ್ದು, ಅದು ನಮ್ಮ ದೇಹಕ್ಕೆ ಉತ್ತಮ ಆರೋಗ್ಯಕ್ಕೆ ಬೇಕಾಗುತ್ತದೆ. ಇದರಲ್ಲಿ ಎರಡು ವಿಧ: HDL, LDL. LDL ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್. ಇದು ಆರ್ಟರೀಸ್ನಲ್ಲಿ ಕಂಡುಬರುತ್ತದೆ. ಇದು ರಕ್ತದ ಹರಿವನ್ನು ಬ್ಲಾಕ್ ಮಾಡುತ್ತದೆ. ಇದರಿಂದ ಹಾರ್ಟ್ ಪ್ರಾಬ್ಲಮ್ ಮತ್ತು ಸ್ಟ್ರೋಕ್ ಆಗಬಹುದು. HDL ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್. ಇದು ಕೆಟ್ಟ ಕೊಲೆಸ್ಟ್ರಾಲ್ನನ್ನು ಅಬ್ಸರ್ವ್ ಮಾಡಿ ರಕ್ತದಿಂದ ಲಿವರ್ವರೆಗೂ ತೆಗೆದುಕೊಂಡು ಹೋಗಿ ನಮ್ಮ ದೇಹದಿಂದ ಹೊರಹಾಕುತ್ತದೆ. ಈ ಮನೆಯ ಮದ್ದನ್ನು ಮಾಡಲು ನಾನು 2 ಇಂಚು ಚಕ್ಕೆ, 1 ಲೀಟರ್ ನೀರು ತೆಗೆದುಕೊಂಡಿದ್ದೆ. 1 ಲೀಟರ್ ನೀರನ್ನು ಕುದಿಯಲು ನಾನು ಸ್ಟವ್ ಮೇಲೆ ಇಟ್ಟಿದ್ದೇನೆ. 2 ಇಂಚಿನ ಚಕ್ಕೆಯನ್ನು ನೀರಿನಲ್ಲಿ ಹಾಕುತ್ತಿದ್ದೇನೆ. ಮೀಡಿಯಂ ಫ್ಲೇಮ್ನಿಂದ ಇದನ್ನು 5 ರಿಂದ 6 ನಿಮಿಷಗಳ ಕಾಲ ನೀರನ್ನು ಚೆನ್ನಾಗಿ ಕುದಿಸಬೇಕು. ಪಾತ್ರೆ ಲಿಡ್ಡನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಪ್ಲೇಟ್ನಿಂದ. ಈ ರೀತಿ ನೀರನ್ನು ಚೆನ್ನಾಗಿ ಕುದಿಸಬೇಕು. ಕುದಿಸಿದ ನೀರನ್ನು ಒಂದು ಗ್ಲಾಸ್ನಲ್ಲಿ ನಾನು ಸೋಸಿಕೊಳ್ಳುತ್ತಿದ್ದೇನೆ. ಇದಕ್ಕೆ ಅರ್ಧ ಚಮಚ ನಿಂಬೆಯ ರಸವನ್ನು ಹಿಂಡುತ್ತಿದ್ದೇನೆ. ಆಯುರ್ವೇದದ ಪ್ರಕಾರ ಈ ಚಕ್ಕೆಯಲ್ಲಿ ವಿಟಮಿನ್ ಎ, ವಿಟಮಿನ್ B1, ವಿಟಮಿನ್ B2, ವಿಟಮಿನ್ ಸಿ, ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ ಇದೆ. ಇದು ಕಫದೋಷವನ್ನು ನಿವಾರಣೆ ಮಾಡುತ್ತದೆ. ಈ ಕುದಿಸಿ ಸೋಸಿದ ನೀರನ್ನು ಬೆಳಿಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.